ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಾಟಿ ಫಾರ್ಮ್. ನಾಟಿ ಫಾರ್ಮ್ ಅಂದರೆ ಹೊಸದಾಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋಣ ಅಂತ ಮುಂಚೆ ಸ್ವಲ್ಪ ಮಾಡ್ತಿದ್ವಿ. ಬಟ್ ಲಾರ್ಜ್ ಸ್ಕೇಲಲ್ಲಿ ಫುಲ್ ಕಂಪ್ಲೀಟಾಗಿ ನಾಟಿ ಫಾರ್ಮ್ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಈ ಪ್ಲಾಟ್ ಏನು ನೋಡ್ತಿದ್ದೀರಾ, ಈ ಪ್ಲಾಟ್ ಬಂದು ಒಂದು ಎಕ್ಸ್ಪೆರಿಮೆಂಟ್ ಆಗಿ 10x10 ಈ ಸತಿ ರಾಗಿ ಹಾಕೋಣ ಅಂತ. ಭತ್ತ ಲಾಸ್ಟ್ ಟೈಮ್ ಹಾಕಿದ್ದು, ಲಾಸ್ಟ್ ಟೈಮ್ ಸಣ್ಣ ಭತ್ತ ಎಲ್ಲ ಕೊಟ್ವಿ. ಸೊ ಈ ಸತಿ ರಾಗಿ ಹಾಕೋಣ, ಅದು ಆರ್ಗ್ಯಾನಿಕ್ ಫಾರ್ಮಿಂಗ್ ರಾಗಿ ಮಾಡೋಣ ಅಂತ ಹೇಳಿ ಈ 10x10 ಪ್ಲಾಟ್ನ ಫಿಕ್ಸ್ ಮಾಡ್ಕೊಂಡಿದ್ವಿ. 10x10 ಯಾಕೆ ಅಂತಂದರೆ, ಮುಂಚೆ ನಮ್ಮ ಪದ್ಧತಿಯಲ್ಲಿ ಸಾಲು ಬಿತ್ತಾಯಿದ್ರು, ಮತ್ತು 5-6 ಸಾಲ ಆದಮೇಲೆ ಒಂದು ಅಷ್ಟಂಗಳಕ್ಕೆ ಜೋಳ ಬಿತ್ತಾಯಿದ್ರು. ಅದು ಸಾಲು ಪದ್ಧತಿ ಅಂದರೆ ತುಂಬ ಡ್ರೈ, ಬರೀ ಮಳೆಗಾಲಕ್ಕೆ ಆಶ್ರಯವಾಗಿ ರಾಗಿಗೆ ಬೆಳೆಯೋಕ್ಕೆ. ಮತ್ತು ತಿರ್ಗಾ ಒಟ್ಲೆರ್ಸ್ಕೊಂಡು ಒಟ್ಲನ್ನ ಕಿತ್ತಿ ನಾಟಿ ಮಾಡ್ತೀವಿ, ಅದೊಂಥರ ಪದ್ಧತಿ. ಮತ್ತು ಈಗ ಹೊಸದಂದರೆ ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್ ಅವ್ರು ತುಂಬ ಜನ ಮಾಡ್ತಿದ್ದಾರೆ, 1/2 ಇಲ್ಲ 2/2 ಡೈರೆಕ್ಟ್ ಕಾಳು ಬಿತ್ತನೆ ಮಾಡೋದು ಅಂತ. ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಇಲ್ಲಿ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ನಮ್ಮ ದೊಡ್ಡ ಪ್ಲಾಟ್ ಇದೆ ಆ ಕಡೆ, ನಾವು ರೆಗ್ಯುಲರಾಗಿ ರಾಗಿ ಭತ್ತ ಎಲ್ಲ ಬೆಳೆಯೋದು, ಅಲ್ಲಿ ತೋರಿಸ್ತೀನಿ ಯಾವ ಥರ ಅಂತ. ಇದೊಂದು ಪ್ಲಾಟ್ ಯಾವಿದೆ ಅಂತ ತೋರಿಸ್ತೀನಿ ಈಗ. ಸೊ ಗೊತ್ತಿಲ್ಲ, ಮೊನ್ನೆ ರೀಸೆಂಟಾಗಿ ಒಳ್ಳೆ ಮಳೆ ಇತ್ತು, ಸ್ವಲ್ಪ ಈ ಸತಿ ಮಳೆಗಾಲ ಕಮ್ಮಿ. ರೀಸೆಂಟಾಗಿ ಒಳ್ಳೆ ಸ್ವಲ್ಪ ಸುಮಾರಾಗಿ ಮಳೆ ಬಿತ್ತು. 1-2 ದಿವಸ ಭೂಮಿ ಹದ ಬಂದು ಒಣಗಿದಾಗ ಇದೆಲ್ಲ ಕ್ಲೀನಾಗಿ ರೋಟಾವೇಟ್ರ್ ಹೊಡೆದು ನಮ್ಮ ಕುದುರೆ ದನಂಗೆ ನಾಟಿ ಹಸುನ ಸಾಕಿರೋದು, ನಾಟಿ ಹಸುನ ಗೊಬ್ಬರ ಎಲ್ಲ ಹಾಕಿ ಜೀವಾಮೃತ ಅದು ಇದೆಲ್ಲ ಮಾಡಿ ಯಾವ ಥರ ನಿಮಗೆ ಗೊತ್ತಾಗುತ್ತೆ ನಮ್ಮ ಜರ್ನಿ ಯಾವ ಥರ ಇರುತ್ತೆ ಅಂತ. ಪ್ಲಸ್ ಮೈನಸ್ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದು ಹೊಸ ಚಾನಲ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.